ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 14ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ಬಳ್ಳಿಗಳು, ನಾನೇ ದ್ರಾಕ್ಷೆಯ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲವನ್ನು ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯೋಹಾನ 15:5. ಕರ್ತನು ನಮ್ಮ ನಡುವಿನ ಮತ್ತು ಕರ್ತನ ನಡುವಿನ ಸಂಬಂಧವು ಎಷ್ಟೊಂದು ಅದ್ಭುತ ಮತ್ತು ಸಂತೋಷದಾಯಕವಾಗಿದೆ. ಕ್ರಿಸ್ತನು ನಮ್ಮ ಬಳ್ಳಿ. ನಾವನು ಹೇಳುತ್ತಾನೆ, ನಾನೇ ನಿಜವಾದ ಬಳ್ಳಿ, ನಾವು ಆತನಿಗೆ ಐಕ್ಯವಾಗಿರುವ ಬಳ್ಳಿಗಳು. ಆದ್ದರಿಂದ ನಾವು ಆತನಲ್ಲಿ ನೆಲೆಸಿರುವಂತೆ ಆತನ ಎಲ್ಲ ಮಹಾನ್ ಸವಲತ್ತುಗಳನ್ನು ಆನಂದಿಸಬಹುದು. ಬಳ್ಳಿಯ ಗುಣಲಕ್ಷಣಗಳು ಮತ್ತು ಸ್ವಭಾವಗಳು ಸ್ವಾಭಾವಿಕವಾಗಿ ಬಳ್ಳಿಯಲ್ಲಿ ನುಸುಳುತ್ತವೆ. ನಾವು ಬಳ್ಳಿಯಲ್ಲಿ ಕೊಂಬೆಗಳಾಗಿದ್ದರೆ, ಕ್ರಿಸ್ತನಲ್ಲಿ ನೆಲೆಸಿದ್ದರೆ ಮತ್ತು ಅವನನ್ನು ಅವಲಂಬಿಸಿದ್ದರೆ ನಮ್ಮ ಜೀವನದಲ್ಲಿ ನಾವು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ. ಯಾಕೆಂದರೆ ಅದರ ಕೊಂಬೆಗಳಿಗೆ ಪೋಷಣೆಯನ್ನು ಕೊಡುವುದು ಬಳ್ಳಿಯಲ್ಲವೇ. ನಮಗೆ ಬೇಕಾದುದೆಲ್ಲವನ್ನು ಕೊಡುವವನು ದೇವರನ್ನ ಅಲ್ಲವೇ. ನೀರಿನ ಮಟ್ಟ ಎಷ್ಟೇ ಇದ್ದರೂ ಕಡಿಮೆಯಾದರೂ ಬಳ್ಳಿ ತನ್ನ ಬೇರು ನೀರನ್ನು ಹೀರಿಕೊಂಡು ಬಳ್ಳಿಗೆ ಕೊಡುತ್ತದೆ. ನಮ್ಮ ಕರ್ತನು ಎಲ್ಲಕ್ಕಿಂತ ಹೆಚ್ಚಾಗಿ ಮೇಲಾಗಿದ್ದಾನೆ. ಆಕಾಶವು ಮತ್ತು ಭೂಮಿಯು ಅವನದು, ಭೂಮಿ ಮತ್ತು ಅದರ ಪೂರ್ಣತೆ ಕರ್ತನದು. ಬೆಳ್ಳಿ ಮತ್ತು ಚಿನ್ನ ಅವನದೇ, ಎಲ್ಲ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಅವನದೇ. ನಾನೇ ಗಿಡ, ನೀನು ಬಳ್ಳಿ ಎಂದು ನಮ್ಮನ್ನು ಪ್ರೀತಿಯಿಂದ ನೋಡುವವನು ಅವನು. ಆದುದರಿಂದ ನಮ್ಮೆಲ್ಲರ ಭಾರವನ್ನು ಕರ್ತನ ಮೇಲೆ ಹೊರಿಸಿ ಆತನ ಎದೆಯ ಮೇಲೆ ಹೊರಗಿ ಆತನಲ್ಲಿ ಆನಂದ ಪಡೋಣ. ಸತ್ಯವೇದವು ಹೇಳುತ್ತದೆ, ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿ ಆತನು ನಿಮಗಾಗಿ ಚಿಂತಿಸುತ್ತಾನೆ. 1 ಪೇತ್ರ 5:7. ಅನೇಕ ಜನರು ವ್ಯರ್ಥವಾಗಿ ಚಿಂತಿಸುತ್ತಾರೆ. ಈ ಮೂಲಕ ಅವರು, ಹೌದು, ಕರ್ತನು ಬಳ್ಳಿ, ನಾನು ಕೇವಲ ಶಾಖೆಯಾಗಿದ್ದರೂ ಪೂರೈಸಲು ನನಗೆ ಕೆಲವು ಜವಾಬ್ದಾರಿಗಳು ಮತ್ತು ಬದ್ಧತೆಗಳಿವೆ ಎಂಬುದಾಗಿ ಕೆಲವರು ವ್ಯರ್ಥವಾಗಿ ಯೋಚಿಸುತ್ತಾರೆ. ಈ ಚಿಂತೆಯ ಪ್ರವೃತ್ತಿಯ ಬಗ್ಗೆ ದೇವರ ಸೇವಕರೊಬ್ಬರು ತಮಾಷೆಯಾಗಿ ಹೇಳಿದರು. ಅವರು ಹೇಳಿದರು, ಅನೇಕ ಜನರ ಪ್ರಮುಖತೆ ಚಿಂತೆ ಏನೆಂದರೆ ಈ ಚಿಂತೆಯನ್ನು ನಿಲ್ಲಿಸುವುದು ಏಕೆ ಎಂಬುದಾಗಿ. ಚಿಂತೆ ಮಾಡಲು ಏನೂ ಇಲ್ಲದಿದ್ದಾಗ ಅವರು ಚಿಂತಿತರಾಗುತ್ತಾರೆ. ನಾವು ಚಿಂತಿಸಿದಾಗ ನಮ್ಮ ಬಗ್ಗೆ ಆಳವಾಗಿ ಕಾಳಜಿ ವಹಿಸುವ ದೇವರಿದ್ದಾನೆ ಎಂದು ನಾವು ನಿರಾಕರಿಸುತ್ತಿದ್ದೇವೆ ಎಂದರ್ಥ. ಆದರೂ ನಾವು ಅದನ್ನು ಅರಿತುಕೊಳ್ಳುವುದಿಲ್ಲ. ಕರ್ತನು ಬಳ್ಳಿಯಾಗಿದ್ದರೆ ಕೊಂಬೆ ಚಿಂತಿಸಬೇಕಾಗಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಒಂದು ನಾಣ್ಣುಡಿ ಇದೆ, ಅದು ಯಾವುದೇ ಪರಿಸ್ಥಿತಿಯ ಬಗ್ಗೆ ಚಿಂತಿಸಬೇಡ, ಮರ ನೆಟ್ಟವನು ನೀರು ಹಾಕುತ್ತಾನೆ. ನಮ್ಮ ಎಲ್ಲ ಅಗತ್ಯಗಳಿಗಾಗಿ ದೇವರ ಮೇಲೆ ಅವಲಂಬಿತರಾಗಲು ಪ್ರಕೃತಿ ಸಹ ನಮಗೆ ಕಲಿಸುತ್ತದೆ. ದೇವರ ಮಕ್ಕಳೇ, ಯಾವಾಗಲೂ ಕರ್ತನನ್ನು ಅವಲಂಬಿಸಿತರಾಗಿರಿ. ಕರ್ತನು ಬಳ್ಳಿ, ಅವನಲ್ಲಿ ನೆಲೆಸಿರುವ ಕೊಂಬೆಗಳಾಗಿ ಬೇಕಾದುದನ್ನು ಸ್ಪಷ್ಟವಾಗಿ ಆತನಿಗೆ ತಿಳಿದಿದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನೀವು ಮೊದಲು ದೇವರ ರಾಜ್ಯವನ್ನು ಮತ್ತು ಆತನ ನೀತಿಯನ್ನು ಹುಡುಕಿರಿ, ಮತ್ತು ಇವೆಲ್ಲವೂ ನಿಮಗೆ ಕೂಡ ಕೊಡಲ್ಪಡುತ್ತದೆ. ಮತ್ತಾಯ 6:33. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.